ನಾನು ನನ್ನೊಬ್ಬ ರೋಗಿ ಬಗ್ಗೆ ನಿಮಗೆ ಹೇಳ್ತೇನೆ. 35ರ ಹರೆಯದವರು ಸದೃಢರಾಗಿ ಜಿಮ್ಮಿಗೆ ಹೋಗ್ತಿದ್ರು. ಭಾನುವಾರ ವ್ಯಾಯಾಮದ ವೇಳೆ ಕುಸಿದು ಬಿದ್ದು ಹೃದಯಾಘಾತದಿಂದ ಮೃತಪಟ್ಟರು. ಅವ್ರ ಕುಟುಂಬದವ್ರು ಕೇಳ್ತಲೇ ಇದ್ರು, ಅವ್ರಿಷ್ಟು ಫಿಟ್ ಆಗಿದ್ರು, ಇದು ಹೇಗೆ ಸಂಭವಿಸಿತೋ ಇದನ್ನು ಯಾರೂ ಅವ್ರಿಗೆ ಹೇಳಿರಲಿಲ್ಲ. ಭಾರತೀಯ ಪುರುಷರ ಹೃದಯಗಳು ಪಶ್ಚಿಮದವರಂತೆ ಒಂದೇ ಸಮಯ ರೇಖೆಯಲ್ಲಿ ಕೆಲಸ ಮಾಡೋದಿಲ್ಲ. ನೀವು ಫಿಟ್ ಆಗಿ ಕಂಡ್ರೂ ನಿಮ್ಮ ಹೃದಯ ಸುರಕ್ಷಿತವೆಂದ ಅರ್ಥವಲ್ಲ. 35ರಂದು ಬಂದ ಹೃದಯಾಘಾತ ಹಠಾತ್ ಆಗಿ ಸಂಭವಿಸಿತಲ್ಲ, ಅದು 26ನೇ ವಯಸ್ಸಿನಲ್ಲೇ ಆರಂಭವಾಗಿತ್ತು. ಅವರು ಜಿಮ್ಮಲ್ಲಿ ಸ್ನಾಯು ಬಳಸುವಾಗಲೇ ಧಮನಿಗಳಲ್ಲಿ ಕೊಬ್ಬು ಶೇಖರಣೆ ಆಗುತ್ತಿತ್ತು ಮತ್ತು ಯಾರೂ ಗಮನಿಸಿರಲಿಲ್ಲ. ನಾನು ಡಾಕ್ಟರ್ ಸುಧೀರ್. ಈ ವಿಡಿಯೋದಲ್ಲಿ ಪ್ರತಿ ಭಾರತೀಯ ಪುರುಷನು ತಿಳಿಯಬೇಕಾದ್ದನ್ನು ವಿವರಿಸುವೆ. ಇದರಿಂದ ಮುಂದೆ ನಿಮಗೆ ತೊಂದರೆಯಾಗದು. ವಾರಕ್ಕೆ 5 ಬಾರಿ ವ್ಯಾಯಾಮ ಮಾಡಿ ಪ್ರೋಟೀನ್ ಸೇವನೆ ಗಮನಿಸ್ತಾ ದೇಹದ ಕೊಬ್ಬು ಶೇಕಡ 20ಕ್ಕಿಂತ ಕಡಿಮೆ ಇದ್ದಾಗ ಎಲ್ಲವನ್ನು ಸರಿಯಾಗಿ ಮಾಡ್ತಿದ್ದೇನೆ ಎಂದೇ ಭಾವಿಸ್ತೀರಿ. ಹೃದಯ ಸಮಸ್ಯೆಗಳು ಬೇರೆಯವರಿಗೆ ಮಾತ್ರ ಎಂದು ಅನಿಸಬಹುದು. ಆದರೆ ದಿನಕ್ಕೆ 16 ಗಂಟೆ ಕೆಲಸ, 10 ಗಂಟೆ ಕುಳಿತುಕೊಳ್ಳುವಿಕೆ ಮತ್ತು ಕೇವಲ 5-6 ಗಂಟೆ ನಿದ್ರೆ ಮಾಡ್ತಿದ್ದೀರಿ. ಯಾಕೆಂದ್ರೆ ಯಾವಾಗಲೂ ಇನ್ನೊಂದು ಇಮೇಲು, ಇನ್ನೊಂದು ಎಪಿಸೋಡು, ಇನ್ನೊಂದು ರೀಲ್ ಸ್ಕ್ರೋಲ್ ಮಾಡೋದಿದೆ. ಮತ್ತು ನೀವು EMIಗಳು, ಉದ್ಯೋಗ ಭದ್ರತೆ, ಮೌಲ್ಯಮಾಪನಗಳು, ಕುಟುಂಬದ ಜವಾಬ್ದಾರಿಗಳು ಇವುಗಳ ಬಗ್ಗೆ ಒತ್ತಡದಲ್ಲಿದ್ದೀರಿ. ನೀವು ಮನೆಯಲ್ಲಿ ಸ್ವಚ್ಛವಾದ ಆಹಾರ ಸೇವಿಸ್ತಿದ್ರೂ ವಾರಾಂತ್ಯದಲ್ಲಿ ಬಿರಿಯಾನಿ ಮತ್ತು ಪಿಜ್ಜಾ ಆರ್ಡರ್ ಮಾಡ್ತೀರಿ. ನಿಮ್ಮ ಕೊಲೆಸ್ಟ್ರಾಲ್, ಸಕ್ಕರೆ ಅಥವಾ ಉರಿಯೂತದಂತಹ ಆಂತರಿಕ ಹಾನಿಯನ್ನ ನೀವು ಪರೀಕ್ಷಿಸಿಲ್ಲ. ಯಾಕೆಂದ್ರೆ ಎಲ್ಲವೂ ಸರಿಯಾಗಿದೆ ಅನಿಸುತ್ತೆ. ಆದರೆ ದೇಹದೊಳಗೆ ಏನಾಗ್ತಿದೆ ನೋಡಿ. ನಿಮ್ಮ ಒತ್ತಡವು ಕಾರ್ಟಿಸಾಲ್ ಹೆಚ್ಚಿಸಿ ಉರಿಯೂತ ಉಂಟು ಮಾಡ್ತಿದೆ. ಇದರಿಂದ ಒಳಗೆ ಊತ ಮತ್ತು ಹಾನಿ ಆಗ್ತಿದೆ. ನಿದ್ರಾಹೀನತೆ ರಕ್ತದಲ್ಲಿನ ಸಕ್ಕರೆ ಹೆಚ್ಚಿಸಿ ರಕ್ತನಾಳಗಳನ್ನು ಹಾನಿಗೊಳಿಸ್ತಿದೆ. ನಿಮ್ಮ ಜೀನ್ಸ್ ಮತ್ತು ಭಾರತೀಯ ಮೂಲದ ಕಾರಣ ನಿಮ್ಮ ದೇಹವು ಚರ್ಮದ ಕೆಳಗಲ್ಲದೆ ಆಂತರಿಕ ಅಂಗಗಳ ಸುತ್ತ ವಿಸರಲ್ ಕೊಬ್ಬನ್ನು ಸಂಗ್ರಹಿಸುತ್ತದೆ. ನಿಮ್ಮ ಸೊಂಟ 32 ಇಂಚ್ ಇದ್ರೂ ಹೃದಯ, ಯಕೃತ್ ಮತ್ತು ಪ್ಯಾಂಕ್ರಿಯಸ್ ಸುತ್ತ ಅಪಾಯಕಾರಿ ಕೊಬ್ಬು ಇರಬಹುದು. ನೀವು ಫಿಟ್ ಆಗಿ ಕಂಡ್ರೂ ನಿಮ್ಮ ಹೃದಯವು ದಾಖಲೆಗಿಂತ 10 ವರ್ಷ ವೇಗವಾಗಿ ವಯಸ್ಸಾಗುತ್ತಿದೆ. ಭಾರತೀಯ ಪುರುಷರು ಏಕೆ ಬೇರೆ ಎಂದು ನಾನು ನಿಮಗೆ ಹೇಳುವೆ. ನಿಮ್ಮ ಹೃದಯದ ರಕ್ತನಾಳಗಳನ್ನ ನೀರಿನ ಪೈಪ್ಗಳಂತೆ ಕಲ್ಪಿಸಿ. ಹೆಚ್ಚಿನ ಕಾಕೇಶಿಯನ್ ಜನರಲ್ಲಿ ಆ ಪೈಪ್ಗಳು ಬಿಳಿ, ಕಪ್ಪು ಮತ್ತು ಜಿಗುಟಾದವು. ಕೊಬ್ಬು ದಶಕಗಳಿಂದ ನಿಧಾನವಾಗಿ ಜಮೆ ಆಗ್ತದೆ ಮತ್ತು ಹೃದಯಾಘಾತಗಳು ಸಾಮಾನ್ಯವಾಗಿ 60ರ ನಂತರ ಸಂಭವಿಸ್ತವೆ. ಭಾರತೀಯ ಪುರುಷರಲ್ಲಿ ಈ ಪೈಪ್ಗಳು ಹುಟ್ಟಿನಿಂದಲೇ ಕಿರಿದಾಗಿರ್ತವೆ. ನಮ್ಮ ಕೊರೊನರಿ ಆರ್ಟರಿಗಳು ಅಂದ್ರೆ ಹೃದಯದ ರಕ್ತನಾಳಗಳು ಚಿಕ್ಕದಾಗಿವೆ. ಹೀಗಾಗಿ ಪ್ಲಾಕ್ ಜಮೆಯಾಗಲು ಪ್ರಾರಂಭವಾದಾಗ, ವಿಚ್ ಹ್ಯಾಪನ್ಸ್ ಅರ್ಲಿಯರ್ ಇನ್ ಇಂಡಿಯನ್ಸ್, ಇದು ಈ ರಕ್ತನಾಳಗಳ ಹರಿವನ್ನ ತುಂಬಾ ವೇಗವಾಗಿ ತಡೀತದೆ. ಜೊತೆಗೆ ಮತ್ತೊಂದು ಸಮಸ್ಯೆ ಇದೆ. ಭಾರತೀಯ ದೇಹಗಳು ಕೊಬ್ಬನ್ನು ಬೇರೆಯಾಗಿ ಶೇಖರಿಸ್ತವೆ. ಉದಾಹರಣೆಗೆ, ಇಬ್ಬರು ಪುರುಷರನ್ನು ತೆಗೆದುಕೊಳ್ಳೋಣ. ಇಬ್ರು 75 ಕಿಲೋಗ್ರಾಂ ತೂಕ ಹೊಂದಿದ್ದಾರೆ. ಇಬ್ಬರಿಗೂ 15% ದೇಹದ ಕೊಬ್ಬಿದೆ. ಪಶ್ಚಿಮದ ಪುರುಷನಲ್ಲಿ ಕೊಬ್ಬು ಸಾಮಾನ್ಯವಾಗಿ ಚರ್ಮದ ಕೆಳಗೆ ಸಂಗ್ರಹವಾಗುತ್ತದೆ. ಅದು ಕಾಣಿಸ್ಕೊಳ್ಳುತ್ತೆ ಮತ್ತೆ ಚುಚ್ಚಬಹುದು. ಆದರೆ ಭಾರತೀಯ ಪುರುಷರಲ್ಲಿ ಕೊಬ್ಬು ಆಂತರಿಕ ಅಂಗಗಳ ಸುತ್ತಲೂ ಇರ್ತದೆ. ಇದು ಹೊರಗಿಂದ ಕಾಣಿಸೋದಿಲ್ಲ, ಕೇವಲ ತೂಕದ ಯಂತ್ರದಲ್ಲಿ ಮಾತ್ರ ತಿಳಿಯುತ್ತದೆ. ಈ ವಿಸರಲ್ ಕೊಬ್ಬು ನಿಷ್ಕ್ರಿಯವಲ್ಲ, ಇದು ವಿಷಕಾರಿ. ಇದು ಉರಿಯೂತವನ್ನು ಉಂಟು ಮಾಡುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಆಂತರಿಕ ಉಬ್ಬು ಉಂಟು ಮಾಡಿ ರಕ್ತನಾಳಗಳಿಗೆ ಹಾನಿ ಮಾಡುತ್ತದೆ. ಇದು ಇನ್ಸುಲಿನ್ ಪ್ರತಿರೋಧವನ್ನು ಕೂಡ ಉಂಟು ಮಾಡುತ್ತದೆ. ನಿಮ್ಮ ದೇಹದ ಕೋಶಗಳು ರಕ್ತದಲ್ಲಿನ ಸಕ್ಕರೆ ಹಾರ್ಮೋನ್ ಅನ್ನ ನಿರ್ಲಕ್ಷಿಸಲು ಪ್ರಾರಂಭಿಸುತ್ತವೆ. ಇದು ಮಧುಮೇಹದ ದಾರಿಗೆ ಕರೆದೊಯ್ಯುತ್ತದೆ. ಇದು ಟ್ರೈಗ್ಲಿಸರೈಡ್ಸ್ ಅನ್ನು ಹೆಚ್ಚಿಸುತ್ತದೆ. ಅದು ಹಾನಿಕಾರಕ ರಕ್ತದ ಕೊಬ್ಬು ಮತ್ತು ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದು ಮೌನವಾದ ಟೈಮ್ ಲೈನ್ ಇಲ್ಲಿದೆ. ವಯಸ್ಸು 25ರಿಂದ 30ರೊಳಗೆ ಇನ್ಸುಲಿನ್ ಪ್ರತಿರೋಧ ಆರಂಭ ಆಗ್ತದೆ. ಲಕ್ಷಣಗಳಿರಲ್ಲ, ಪರೀಕ್ಷೆಗಳೆಲ್ಲ ಸಾಮಾನ್ಯ. ವಯಸ್ಸು 30ರಿಂದ 35ರೊಳಗೆ ಪೂರ್ವ ಮಧುಮೇಹ ಉಂಟಾಗಿ ಟ್ರೈಗ್ಲಿಸರೈಡ್ಸ್ ಮತ್ತು ಉರಿಯೂತ ಸೂಚಕಗಳು ಹೆಚ್ಚುತ್ತವೆ. ಆದರೂ ನೀವು ಆರೋಗ್ಯವಾಗಿಯೇ ಇರ್ತೀರಿ. ವಯಸ್ಸು 35ರಿಂದ 40ರೊಳಗೆ ನಿಮ್ಮ ರಕ್ತನಾಳಗಳಲ್ಲಿ ಕೊಬ್ಬಿನ ಜಮಾವಣೆ ಉಂಟಾಗುತ್ತೆ ಮತ್ತು ಅದು ಮೌನವಾಗಿರುತ್ತೆ. 40ರಿಂದ 45ರ ಹೊತ್ತಿಗೆ ಈ ಕೊಬ್ಬು ಸಿಡಿದು ರಕ್ತ ಹೆಪ್ಪುಗಟ್ಟಲು ಕಾರಣವಾಗ್ತದೆ. ಇದು ಹೃದಯಕ್ಕೆ ರಕ್ತ ಪೂರೈಸುವ ನಾಳಗಳನ್ನು ತಡೆದು ಹೃದಯಾಘಾತ ಉಂಟು ಮಾಡುತ್ತದೆ. ನಿಮಗಿದು ಹಠಾತ್ ಅನಿಸ್ತಿದೆಯಾ? ಇದು ನಿಮ್ಮ ದೇಹದಲ್ಲಿ 16 ವರ್ಷಗಳಿಂದ ಬೆಳೆಯುತ್ತಿತ್ತು. ನಿಜವೆಂದರೆ ವ್ಯಾಯಾಮ ಮಾತ್ರ ಇದನ್ನು ತಡೆಯಲು ಸಾಧ್ಯವಿಲ್ಲ. ನೀವು ಜನ್ಯಗುಣ, ದೀರ್ಘಕಾಲದ ಒತ್ತಡ, ನಿದ್ರಾಹಾನಿ ಮತ್ತು ಮರೆಮಾಚಿದ ಮೆಟಬಾಲಿಕ್ ಹಾನಿಯನ್ನು ಓಡಿಸಿ ಹೋಗಲು ಸಾಧ್ಯವಿಲ್ಲ. ವ್ಯಾಯಾಮವು ಮಾಂಸಪೇಶಿಗಳನ್ನು ರಕ್ಷಿಸುತ್ತದೆ, ತಪಾಸಣೆ ಹೃದಯವನ್ನು ರಕ್ಷಿಸುತ್ತದೆ. ಈಗ ನೀವಿದನ್ನು ಕೇಳ್ತಿದ್ರೆ ಮತ್ತು ಇದು ನಾನಾಗಿರಬಹುದು ಎಂದು ಯೋಚಿಸ್ತಿದ್ರೆ ಮೊದಲು ಉಸಿರೆಳಿರಿ. ನೀವು ನಾಶವಾಗಿಲ್ಲ, ಆದ್ರೆ ನೀವು ನಿಯಮಿತವಾಗಿ ವ್ಯಾಯಾಮ ಮಾಡುವುದೇ ಮುಖ್ಯ ಎಂದು ಅರ್ಥ ಮಾಡ್ಕೋಬೇಕು. ಆದ್ರೆ ಅದು ಸಾಕಾಗೋದಿಲ್ಲ.
ನಿಮ್ಮ ಮಾಂಸಪೇಶಿಯ ದೇಹದಾಕೃತಿ ನಿಮ್ಮ ರಕ್ತನಾಳಗಳಲ್ಲಿ ಏನ್ ನಡೀತಿದೆ ಎಂಬುದನ್ನು ಹೇಳುವುದಿಲ್ಲ. ಮತ್ತು ಒಳ್ಳೆಯ ಸುದ್ದಿ ಎಂದರೆ ಇದನ್ನು ಪತ್ತೆ ಹಚ್ಚಬಹುದು ಮತ್ತು ತಡೆಯಬಹುದು. ಮತ್ತೊಂದು ವಿಷಯ ಎಂದರೆ ಇದನ್ನ ಬೇಗನೆ ಪತ್ತೆ ಹಚ್ಚಿದರೆ ಹಿಂತಿರುಗಿಸಬಹುದು. ಹೌದು, ಆದರೆ ನೀವು ಫಿಟ್ ಕಾಣಿಸುವುದೇ ಆರೋಗ್ಯವಾಗಿರುವುದೆಂದು ಊಹಿಸುವುದನ್ನು ನಿಲ್ಲಿಸಬೇಕು. ಮತ್ತು ನಿಮ್ಗೆ ಮುಖ್ಯವಾದ ವಿಷಯಗಳಿಗಾಗಿ ತಪಾಸಣೆ ಆರಂಭಿಸಬೇಕು. ಅದು 50ನೇ ವಯಸ್ಸಿನಲ್ಲ, 30ನೇ ವಯಸ್ಸಿನಲ್ಲಿ. ಯಾಕಂದ್ರೆ ಭಾರತೀಯ ಪುರುಷರಿಗೆ ಹೃದಯ ರೋಗದ ಗಡಿಯಾರ ಬೇಗನೆ ಆರಂಭವಾಗುತ್ತದೆ ಮತ್ತು ನೀವು ಲಕ್ಷಣಗಳನ್ನು ಅನುಭವಿಸುವವರೆಗೆ ಕಾಯುವುದು ತುಂಬಾ ತಡವಾಗ್ತದೆ. ಹಾಗಾಗಿ ಇದು ನಿಮಗೆ ತಿಳಿದಿರಲಿ. ನಿಮ್ಮ ಅಪಾಯವನ್ನು ಅಂದಾಜಿಸಿ. ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ನಿಮ್ಮ ತಂದೆ ಅಥವಾ ತಾತನಿಗೆ 55ರ ಒಳಗೆ ಹೃದಯಘಾತವಾಗಿತ್ತೆ? ನಿಮ್ ಕುಟುಂಬದಲ್ಲಿ ಮಧುಮೇಹ ಅಥವಾ ಹೈ ಬ್ಲಡ್ ಪ್ರೆಷರ್ ಇದೆ? ನೀವು ಭಾರತೀಯರಾ? ಹೌದು, ಜಾತಿಯೇ ಒಂದು ಅಪಾಯದ ಕಾರಣವಾಗಿದೆ. ನೀವು ದಿನಕ್ಕೆ 6 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡ್ತೀರಾ? ನಿಮ್ ಕೆಲಸ ತುಂಬಾ ಒತ್ತಡದದೆ. ನೀವು ಪ್ರತಿದಿನ 8 ಗಂಟೆಗಿಂತ ಹೆಚ್ಚು ಸಮಯ ಕುಳಿತುಕೊಂಡಿರ್ತೀರಾ? ನಿಮ್ ಹೊಟ್ಟೆ ಸುತ್ತಳತೆ 90 ಸೆಂಟಿಮೀಟರ್ ಅಥವಾ 36 ಇಂಚಿಗಿಂತ ಹೆಚ್ಚಿದೆಯೇ? ನೀವು ಸಣ್ಣದಾಗಿ ಕಾಣಿಸಿದ್ರು ಹೋಗದ ಒಂದು ಚಿಕ್ಕ ಹೊಟ್ಟೆ ಇದೆಯಾ? ಈ ಪ್ರಶ್ನೆಗಳಲ್ಲಿ 3 ಅಥವಾ ಹೆಚ್ಚು ಪ್ರಶ್ನೆಗಳಿಗೆ ಹೌದು ಎಂದು ಉತ್ತರಿಸಿದ್ದರೆ ನೀವು ಈಗಲೇ ತಪಾಸಣೆ ಮಾಡಿಸ್ಕೋಬೇಕು, ನಂತರ ಅಲ್ಲ. ಈಗ ನಿಮ್ಗೆ ಎದೆ ನೋವು, ಒತ್ತಡ ಅಥವಾ ಭಾರವಾಗಿರುವ ಅನುಭವ ಆಗ್ತಿದ್ರೆ ತಕ್ಷಣವೇ ತುರ್ತು ಚಿಕಿತ್ಸಾ ಕೊಠಡಿಗೆ ಹೋಗ್ಬೇಕು. ಅಥವಾ ಎದೆ ನೋವು ದವಡೆಗೆ, ಭುಜಕ್ಕೆ ಅಥವಾ ಕೈಗೆ ಹರಡ್ತಿದ್ರೆ, ಎದೆ ನೋವಿನೊಂದಿಗೆ ಉಸಿರಾಟ ತೊಂದರೆ ಅಥವಾ ಅಚಾನಕ್ ತೀವ್ರವಾದ ದಣಿವು ಮತ್ತು ಬೆವರುವುದಿದ್ರೆ, ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ನಿಮಗೆ ಕಂಡು ಬಂದ್ರೆ 1 ವಾರದೊಳಗೆ ಕಾರ್ಡಿಯಾಲಜಿಸ್ಟ್ ಅನ್ನ ಭೇಟಿಯಾಗಬೇಕು. ಅಂದ್ರೆ 1 ಮಹಡಿಯ ಮೆಟ್ಲು ಏರಿದಾಗ ಉಸಿರಾಟದ ತೊಂದರೆ, ಹೊಸದಾಗಿ ಕಾಣಿಸಿಕೊಂಡ ನಿರಂತರ ದಣಿವು ಅಥವಾ ಶ್ರಮಿಸಿದಾಗ ಬರುತ್ತಿರುವ ಮತ್ತು ವಿಶ್ರಾಂತಿಯಲ್ಲಿ ಹೋಗುವ ಎದೆ ನೋವಿದ್ದರೆ, ನಿಮಗೆ 30 ದಾಟಿದ್ದು, ಕುಟುಂಬದಲ್ಲಿ ಹೃದಯ ರೋಗದ ಇತಿಹಾಸವಿದ್ದರೆ ತಪಾಸಣೆಗಾಗಿ ತಿಂಗಳೊಳಗೆ ಕಾರ್ಡಿಯಾಲಜಿಸ್ಟ್ ಸಮಾಲೋಚಿಸಿ. ನೀವು ಕಾರ್ಡಿಯಾಲಜಿಸ್ಟ್ ಭೇಟಿಯಾದಾಗ ಏನಾಗುತ್ತದೆ? ಡಾಕ್ಟರ್ ಕುಟುಂಬದ ಹೃದಯ ರೋಗ, ಮಧುಮೇಹ ಅಥವಾ ರಕ್ತದೊತ್ತಡದ ಇತಿಹಾಸದ ಬಗ್ಗೆ ಕೇಳುತ್ತಾರೆ. ಹಾಗೂ ನಿಮ್ಮ ಒತ್ತಡ ಮಟ್ಟ, ಕೆಲಸದ ಸಮಯ, ನಿದ್ರಾ ಮಾದರಿ, ಧೂಮಪಾನ, ಮದ್ಯಪಾನ ಮತ್ತು ಆಹಾರ ಅಭ್ಯಾಸಗಳು, ನಿಮ್ಮ ವ್ಯಾಯಾಮ ಕ್ರಮ ಮತ್ತು ಅದರ ತೀವ್ರತೆ, ಮತ್ತು ನೀವು ನಿರ್ಲಕ್ಷ್ಯ ಮಾಡಿದ ಯಾವುದೇ ಲಕ್ಷಣಗಳು, ಉದಾಹರಣೆಗೆ ಎದೆ ನೋವು, ಉಸಿರಾಟದ ತೊಂದರೆ, ದಣಿವು. ಡಾಕ್ಟರು ನಿಮ್ಮ ರಕ್ತದೊತ್ತಡ, ಹೊಟ್ಟೆಯ ಸುತ್ತಳತೆ, BMI ಮತ್ತು ಎದೆ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ನಿಮ್ ಡಾಕ್ಟರ್ ಕೆಲವು ರಕ್ತ ಪರೀಕ್ಷೆಗಳನ್ನು ಶಿಫಾರಸು ಮಾಡಬಹುದು. ಇದರಲ್ಲಿ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟಗಳನ್ನು ಅಳೆಯುವುದು, ಲಿಪೋಪ್ರೋಟೀನ್ ಎ, ಅಪೋಲಿಪೋಪ್ರೋಟೀನ್ ಬಿ, HSCRP ಮುಂತಾದ ಸುಧಾರಿತ ಲಿಪಿಡ್ ಮಾರ್ಕರ್ಗಳು, HbA1c, ಉಪವಾಸದ ಗ್ಲೂಕೋಸ್ ಮಟ್ಟಗಳು, ಉಪವಾಸದ ಇನ್ಸುಲಿನ್ ಮಟ್ಟಗಳು, ಕಿಡ್ನಿ ಮತ್ತು ಲಿವರ್ ಕಾರ್ಯ ಪರೀಕ್ಷೆಗಳು ಸೇರಿವೆ. ನಿಮ್ ಡಾಕ್ಟರ್ ಹೃದಯದ ರಿದಮ್ ಬದಲಾವಣೆಗಳನ್ನು ನೋಡಲು ವಿಶ್ರಾಂತಿ ECG ಪರೀಕ್ಷೆಯನ್ನು ಕೂಡ ಸೂಚಿಸಬಹುದು. ಸ್ಟ್ರೆಸ್ ಟೆಸ್ಟ್ ಅಥವಾ ಟ್ರೆಡ್ಮಿಲ್ ಪರೀಕ್ಷೆ ಮೂಲಕ ವ್ಯಾಯಾಮದ ಹೊತ್ತಿನಲ್ಲಿ ನಿಮ್ಮ ಹೃದಯದ ಸ್ಥಿತಿಯನ್ನು ಗಮನಿಸಲಾಗುತ್ತೆ. ಎಕೋಕಾರ್ಡಿಯೋಗ್ರಾಮ್ ಎಂದರೆ ಹೃದಯದ ಅಲ್ಟ್ರಾಸೌಂಡ್ ಸ್ಕ್ಯಾನ್, ನಥಿಂಗ್ ಬಟ್ ಕೊರೊನರಿ ಕ್ಯಾಲ್ಸಿಯಂ ಸ್ಕೋರ್. ಇದು ಧಮನಿಗಳಲ್ಲಿರುವ ಪ್ಲಾಕ್ ಅನ್ನು ಅಳೆಯುತ್ತದೆ. ಸಾಧ್ಯವಾದ ಫಲಿತಾಂಶಗಳಲ್ಲಿ ನಿಮ್ಮ ಎಲ್ಲಾ ಮಾರ್ಕರ್ಗಳು ಸಾಮಾನ್ಯವಾಗಿರಬಹುದು ಮತ್ತು ಹೃದಯ ರೋಗದ ಕುಟುಂಬ ಇತಿಹಾಸವೂ ಇರದು. ಅಂತ ಸಂದರ್ಭದಲ್ಲಿ ನಿಮಗೆ ಕಡಿಮೆ ಅಪಾಯವಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ನಿಮ್ಮ ಡಾಕ್ಟರ್ ಆರೋಗ್ಯಕರ ಜೀವನ ಶೈಲಿಯನ್ನು ಮುಂದುವರೆಸಲು ಹಾಗೂ 3 ರಿಂದ 5 ವರ್ಷಗಳಲ್ಲಿ ಮರುಪರಿಶೀಲನೆ ಮಾಡಲು ಸಲಹೆ ನೀಡುತ್ತಾರೆ. ನಿಮಗೆ ಬಾರ್ಡರ್ ಲೈನ್ ಕೊಲೆಸ್ಟ್ರಾಲ್, ಪೂರ್ವ ಮಧುಮೇಹ ಅಥವಾ ಹೃದಯ ರೋಗದ ಪಾಸಿಟಿವ್ ಕುಟುಂಬ ಇತಿಹಾಸವಿದ್ರೆ ನಿಮ್ಮ ಡಾಕ್ಟರ್ ನಿಮಗೆ ಮಧ್ಯಮ ಅಪಾಯವಿದೆ ಎಂದು ಪರಿಗಣಿಸುತ್ತಾರೆ. ಅಂತ ಸಂದರ್ಭದಲ್ಲಿ ನಿಮ್ಮ ಡಾಕ್ಟರ್ ಕೆಲವು ಜೀವನ ಶೈಲಿ ಬದಲಾವಣೆಗಳನ್ನು ಕಡ್ಡಾಯವಾಗಿ ಅನುಸರಿಸಲು ಸಲಹೆ ನೀಡ್ತಾರೆ. ಉದಾಹರಣೆಗೆ ಆಹಾರ ನಿಯಂತ್ರಣ, ನಿರಂತರ ವ್ಯಾಯಾಮ, ಉತ್ತಮ ನಿದ್ರೆ ಪದ್ಧತಿ ಮತ್ತು ಒತ್ತಡ ಕಡಿತ. ನಿಮ್ಮ ಡಾಕ್ಟರ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸ್ಟ್ಯಾಟಿನ್ಗಳಂಥ ಕೆಲವು ಔಷಧಿಗಳನ್ನು ಕೂಡ ನಿಗದಿಪಡಿಸಬಹುದು. ಅಸ್ಪಿರಿನ್ ಎಂಬ ರಕ್ತ ಹತ್ತಿಕ್ಕುವ ಔಷಧಿಯನ್ನು ನೀಡಬಹುದು ಮತ್ತು 6 ರಿಂದ 12 ತಿಂಗಳಿಗೊಮ್ಮೆ ನಿಯಮಿತವಾಗಿ ಫಾಲೋಅಪ್ ಮಾಡಲು ಕೇಳಬಹುದು. ನಿಮ್ಮ ಪರೀಕ್ಷೆಗಳಲ್ಲಿ ಲಿಪೋಪ್ರೋಟೀನ್ ಎ ಹೆಚ್ಚಾಗಿ, HSCRP ಮೆಚ್ಚು ಮತ್ತು ಹೃದಯ ರೋಗದ ಬಲವಾದ ಕುಟುಂಬ ಇತಿಹಾಸವಿದ್ರೆ ನಿಮ್ಮ ಡಾಕ್ಟರ್ ನಿಮಗೆ ಹೆಚ್ಚಿನ ಅಪಾಯವಿದೆ ಎಂದು ಪರಿಗಣಿಸಬಹುದು. ಅಂತ ಸಂದರ್ಭದಲ್ಲಿ ನಿಮ್ಮ ಡಾಕ್ಟರ್ ಸ್ಟ್ಯಾಟಿನ್ಗಳು, ಅಸ್ಪಿರಿನ್, ರಕ್ತದೊತ್ತಡದ ಔಷಧಿ ಮತ್ತು ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಕೆಲವು ಔಷಧಿಗಳನ್ನು ಸಲಹೆ ಮಾಡ್ತಾರೆ. ಪ್ರತಿ 3 ರಿಂದ 6 ತಿಂಗಳಿಗೊಮ್ಮೆ ನಿಯಮಿತ ಫಾಲೋಅಪ್ ಅಗತ್ಯವಿದೆ. ಒಂದು ಪ್ರಮುಖ ಅಂಶ ಎಂದರೆ ಬೇಗ ಪತ್ತೆ ಹಚ್ಚುವುದು ಎಲ್ಲವನ್ನೂ ಬದಲಾಯಿಸುತ್ತದೆ. ನಿಮ್ಮ ಧಮನಿಗಳಲ್ಲಿ 5 ವರ್ಷಗಳಿಂದ ಜಮಾಯಾತಿರುವ ಕೊಬ್ಬಿನ ಜಮಾವಣೆಗಳನ್ನು ಚಿಕಿತ್ಸೆ ಮೂಲಕ ಸ್ಥಿರಗೊಳಿಸಬಹುದು, ಕೆಲವೊಮ್ಮೆ ಹಿಂತಿರುಗಿಸಬಹುದು ಆಗಿದೆ. ಆದರೆ ಈಗಾಗಲೇ ಸಂಭವಿಸಿರುವ ಹೃದಯಘಾತವು ಶಾಶ್ವತ ಹೃದಯ ಮಾಂಸಪೇಶಿ ಹಾನಿಯಾಗಿರುತ್ತದೆ. ನೀವು 30 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಾಗಿದ್ದರೆ, ನಿಮ್ಮ ಕುಟುಂಬದಲ್ಲಿ ಹೃದಯ ರೋಗದ ಇತಿಹಾಸವಿದ್ರೆ, ವಾರಕ್ಕೆ 60 ಗಂಟೆಗಳಷ್ಟು ಕೆಲಸ ಮಾಡ್ತಿದ್ರೆ ಮತ್ತು ಪ್ರತಿದಿನವೂ 5 ಗಂಟೆಗೂ ಕಡಿಮೆ ನಿದ್ರೆ ಮಾಡ್ತಿದ್ರೆ, ನಿಮ್ಮ ಕೊನೆಯ ಆರೋಗ್ಯ ತಪಾಸಣೆ ನಿಮ್ಮ ಕಂಪನಿಯು 3 ವರ್ಷಗಳ ಹಿಂದೆ ಮಾಡಿಸಿದ್ದಾಗಿದ್ರೆ, ನೀವು
ಒಬ್ಬ ಪ್ರಮಾಣಿತ ಹೃದಯ ತಜ್ಞರನ್ನು ಸಂಪರ್ಕಿಸಬಹುದು. ಅಥವಾ ಇಂದು ಪ್ರಾಕ್ಟೋದಲ್ಲಿ ಇಂಟರ್ನಲ್ ಮೆಡಿಸಿನ್ ವೈದ್ಯರನ್ನು ಸಂಪರ್ಕಿಸಿ ವೈಯಕ್ತಿಕ ಹೃದಯದ ಅಪಾಯ ಮೌಲ್ಯಮಾಪನವನ್ನು ಪಡೆಯಬಹುದು. ದೈಹಿಕ ಫಿಟ್ನೆಸ್ ಮತ್ತು ಹೃದಯದ ಆರೋಗ್ಯ ಒಂದೇ ಅಲ್ಲ. ಭಾರತೀಯ ಪುರುಷರು ಈ ವ್ಯತ್ಯಾಸ ತಿಳಿಯುವುದು ಜೀವ ಉಳಿಸಬಲ್ಲದು. ಇಲ್ಲಿ ನಾವು ಉಪಯುಕ್ತ ಆರೋಗ್ಯ ಸಲಹೆಗಳನ್ನು ಹಂಚಿಕೊಳ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.